ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Antibiotics, pesticides. Or somebody is dumping batteries in a place and then somebody is growing green vegetable there. So it can start accumulating lithium also. Then you saw, like the contaminants I said, and then the toxins, it can be from naturally occurring, your fungal toxins. And then in some fishes, actually by default, during certain seasons, you have a lot of toxins being. ಫೋನ್ ಉಪಯೋಗ ಮಾಡ್ತೀರಿ. ಆ ಫೋನ್ನಲ್ಲಿ ನೀವು ನಮ್ಮ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಹರಕಬರಕ ನಾಟಿ ಕೇಸಿಂದ ಕಾಯಿನೂ ಆಗಿಲ್ಲ, ಏನೂ ಆಗಿಲ್ಲ. ಈ ವರ್ಷ ಕೃಷಿ ವಿಜ್ಞಾನಿಗಳು ಬಂದ ಕೇಸಿಂದ ನೀವು ಯಾವ ಟೈಮ್ದಾಗ ಯಾಕೆ ಬಿತ್ತನೆ ಮಾಡಬೇಕು, ಯಾವ ಟೈಮ್ದಾಗ ಔಷಧ ಹೊಡಿಬೇಕು ಅನ್ನೋದು ಎಲ್ಲ ನಮಗೆ ಮಾಹಿತಿ ಕೊಟ್ಟರು. ಈ ವರ್ಷ ಹೊಸ ತಳಿ ಬೀಜನೂ ತಂದಿದ್ರು. ಹೊಸ ತಳಿ ಬೀಜನೂ ಒಂದು ಕಡೆ ಕಳಿಸಿದರು. ನಾವು 3 ಗ್ರಾಮಗಳು ಒಂದು ಟೀಮಿಂದ, ಸೊ 1 KVKಯಿಂದ 2 ಟೀಮ್ ಅಂತ ಅಂದರೆ 6 ಹಳ್ಳಿಗಳನ್ನ ಕವರ್ ಮಾಡ್ತೀವಿ. ಸಂಪೂರ್ಣವಾಗಿ ಆದಷ್ಟು ನಾವು ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಆಮೇಲೆ ಅವ್ರಿಗೆ ಇನ್ನೂ ಏನಾದ್ರು ಸಲಹೆಗಳು ಬೇಕಿದ್ರೆ ಅಥವಾ ಟ್ರೈನಿಂಗ್ಸ್ ಬೇಕಿದ್ರೆ ನಮ್ಮ ಫೋನ್ ನಂಬರ್ಸ್ ಕೂಡ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ನೆಕ್ಸ್ಟ್ ಈಗ ಜೂನಿಂದ ಅವರಿಗೆ ಟ್ರೈನಿಂಗ್ಸ್ ಕೂಡ ನಾವು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. 6 ಫೂಟ್ ಸಾಲು ಹಾಕಬೇಕು. 6 ಫೂಟ್ ಸಾಲು ಹಾಕಿ ಬಿತ್ತನೆ ಮಾಡಿದ 45 ದಿವಸಕ್ಕೆ ನೀವು ಕುಡಿ ಚೂಟ್ಬೇಕು. ಅದಕ್ಕೆ ನಾವು ನಿಪ್ಪಿಂಗ್ ಅಂತೇವು. ಆ ಕುಡಿ ಚೂಟ್ನಾಗ ನಮ್ಮಲ್ಲಿ ಆಗಲೇ ಒಂದು ಮಷೀನ್ ಕೊಟ್ಟಿದ್ದು, ಮಷೀನು ಐತೆ ನಮ್ಮಲ್ಲಿ. ಆ ಮಷೀನು 1480 ರೂಪಾಯಿ ಇದು ರೇಟ್ ಇದೆ. ಅದು ಪ್ರತಿಯೊಬ್ಬರು ರೈತ ಬೇಕಾದ್ರೆ ಮಷೀನ್ ತೊಗೊಂಡು ಹೋಗಿ ಅದನ್ನು ಬ್ಯಾಟ್ರಿ ಚಾರ್ಜ್ ಮಾಡಿ ಮಷೀನನ್ನು ಆಪ್ರೇಟ್ ಮಾಡ್ಬೋದು ನೀವು. ಅದನ್ನು ಮಾಡೋದ್ರಿಂದ ಕುಡಿ ಚೂಟೋದ್ರಿಂದ ನೀವು ಆಲ್ಮೋಸ್ಟ್ ಒಂದು 30 to 40% ಇಳುವರಿ ನೀವು ಜಾಸ್ತಿ ಮಾಡ್ಕೋಬೋದು. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಅದು ಮೊನ್ನೆ ತನಕ ಆ ಕಂಬ ಎಲ್ಲ ಅವರೇ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ನಾವು ಕೊಡ್ತೀವಿ ಎಂಬ ಮಾತನ್ನು ಅವರಿಗೆ ಟ್ರಾನ್ಸ್ಫಾರ್ಮರ್ ಕೊಡೋದಿಲ್ಲ. ಅದೊಂದು ದೊಡ್ಡ ಒಂದು ತಪ್ಪು ಕಲ್ಪನೆ ಆಗಿದೆ. ನಾವು ಟ್ರಾನ್ಸ್ಫಾರ್ಮರ್ ರೈತರಿಗೆ ಕೊಡ್ತೀವಿ. ನಮ್ಮ ಕೆಲಸ ಏನಂತ ಹೇಳ್ಬಿಟ್ರೆ ಅದು ಎಷ್ಟು ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ಇದೆ ಅದನ್ನು ಹಾಕೊಡೋದು ನಮ್ಮ ಎಸ್ಕಾಮ್ಸ್ ಕೆಲಸ. ಅದನ್ನು ನಾವು ಮಾಡ್ತೀವಿ. ಮತ್ತೆ ಅವರು ಇದನ್ನು ಪೋಸ್ಟು ಮತ್ತು ಇದನ್ನು ಮಾಡಿದರೆ ನಾವು ಅದಕ್ಕೆ ಆದಷ್ಟು ಬೇಗನೆ ಶೀಘ್ರ ಸಂಪರ್ಕ ಕೊಡಬೇಕೆಂಬುದಾಗಿ ಈಗಾಗಲೇ ತೀರ್ಮಾನ ತಗೊಂಡು ಅದು ಸಮೇತ ಮಾಡ್ತಾ ಇದ್ದೀವಿ. ಅದಕ್ಕೆ ರೈತರು ನಮ್ಮ ಬೆನ್ನೆಲುಬು ರೈತರು. ಯಾಕಂದರೆ ರೈತರು ಯಾವುದೇ ಕಷ್ಟ ಇಲ್ಲದಂಗೆ ಮಾಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರುವ ಸಂದರ್ಭದಲ್ಲಿ ಸಾಕಷ್ಟು ಈ ಒಂದು ಕುಸುಮ್ ಸಿ, ಇದು PM ಕುಸುಮ್ ಸಿ ಅಂತ ಹೇಳ್ತಾರೆ. ಅದು ಸುಮಾರು 4-5 ವರ್ಷದಿಂದ ಅದು ಕೋಲ್ಡ್ ಸ್ಟೋರೇಜ್ ಹೋಗಿತ್ತು. ಇದು ಹಳೆಯ ಪದ್ಧತಿ. ಅದರಲ್ಲಿ ಏನಾಗಿತ್ತು, ಆ ಕುಸುಮ್ ಸಿ ನಾವು ಮಾಡೋದಕ್ಕೆ ನಮಗೇನಾಗಿತ್ತು, ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ 1 ಮೆಗಾವಾಟಿಗೆ 1 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಿಗ್ತಾ ಇತ್ತು. ಅದಕ್ಕೆ ನಾವು ಈಗಾಗಲೇ ಟೆಂಡರ್ ಸುಮಾರು 2400, ಯಾಕೆ ಎಲ್ಲ ಕಡೆ ಟೆಂಡರ್ ಕರೀಲಿಕ್ಕೆ ಆಗೋದಿಲ್ಲ. ಸಬ್ಸ್ಟೇಷನ್ ಎಲ್ಲಿದೆ ನಿಮಗೆ ಕುಸುಮ್ ಸಿ ಇದೆ, ಸಬ್ಸ್ಟೇಷನ್ ಇರೋ ಕಡೆ ನಾವು ಅಲ್ಲಿ ಲ್ಯಾಂಡ್ ತೆಗೆದು
ಆ ಲ್ಯಾಂಡಲ್ಲಿ ಸೋಲಾರ್ ಎನರ್ಜಿ ಮಾಡಿ ಆ ಸಬ್ಸ್ಟೇಷನ್ಗೆ ಮಾಡಿದ್ರೆ, ಆ ಇರಿಗೇಷನ್ ಪಂಪ್ಸೆಟ್ ಇರೋ ಸಬ್ಸ್ಟೇಷನ್ಗಳಿಗೆ ಕೊಟ್ಟರೆ ಅಲ್ಲಿ ನೇರವಾಗಿ ರೈತರಿಗೆ ಆ ಭಾಗದಲ್ಲೇ ಕರೆಂಟ್ ಕೊಡುವಂಥ ಕೆಲಸ ಈಗಾಗಲೇ ಚಾಲನೆ ಮಾಡಿದ್ವಿ. ಅದಕ್ಕೆ ಅಧಿಕೃತವಾಗಿ 11ನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಡಿಸೆಂಬರ್ ಒಳಗಡೆ ಎಲ್ಲ 2400 ಮೆಗಾವಾಟ್ ಸಮೇತ ನಾವು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಒಳ್ಳೆಯದು. ಅದ್ರ ಕಳೆದು ಈಗ ಬಿತ್ತನೆ ಮಾಡೋದ್ರಿಂದ ಒಳ್ಳೆ ಇಳುವರಿ ಬರ್ತದೆ ರೀ, ಒಳ್ಳೆ ಇಳುವರಿ ಬರ್ತದೆ. ಇನ್ನೊಂದು ಎಣ್ಣೆ ಒಂದು ಸಿಗ್ತದೆ ರೀ, ಅದನ್ನ ಹೊಡೆದ್ಬಿಟ್ರೆ ಕಳೆನಾಶಕ ಗಿಳನಾಶಕ ಏನೂ ಬರಲ್ಲೇನಿಲ್ಲ. ಲೇಬರ್ದು ಭಾಳ ಖರ್ಚು ಕಡಿಮೆ ಆಗಿಬಿಡ್ತದೆ. ಒಂದು ಎಕರೆಗೆ ಒಂದು 10-12 ಸಾವಿರ ರೂಪಾಯಿ ಉಳಿತಾಯ, 15 ಸಾವಿರ ರೂಪಾಯಿ ತನಕ ಉಳಿತಾಯ ಆಗ್ತದೆ ರೀ ಈ ಕೂರ್ಗಿ ಬಿತ್ತನೆ ಮಾಡೋದ್ರಿಂದ. ರೈತರಿಗೆ ಲಾಭ ರೀ ಇದ್ರ ಬಗ್ಗೆ ಕೂರ್ಗಿ ಬಿತ್ತನೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.